ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಎಕ್ಸಾಮ್ ಪ್ರಿಪರೇಷನ್ ಸಲುವಾಗಿ ಫಸ್ಟ್ PUC ಅವರಿಗೆ 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾ ಇದ್ರಿ. ತುಂಬ ಕಮೆಂಟ್ಸ್ಗಳನ್ನು ನೋಡಿದ್ದೇನೆ. ಬಟ್ ನಿಮಗೂ ಟೈಮ್ ಇಲ್ಲ, ನನಗೂ ಟೈಮ್ ಇಲ್ಲ. ಸೊ ಹಾಗಾಗಿ ಇವತ್ತು ಚಾಪ್ಟರ್ ವೈಸ್ ಕ್ವಶನ್ಸ್ ಅನ್ನು ಕೊಡ್ತಾ ಹೋಗ್ತೇನೆ. ಒಂದು ಯಾವ್ಯಾವುದು ಎಕ್ಸಾಮಿಗೆ ಬರುವಂಥ ಚಾಪ್ಟರ್ಗಳು, ಆ ಚಾಪ್ಟರ್ಗೆ ಸಂಬಂಧಪಟ್ಟಂತ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡ್ತಾರೆ. ಮೊದಲನೇದಾಗಿ ಫಿಸಿಕಲ್ ವರ್ಲ್ಡ್ ಅಲ್ಲಿ ಬರುವಂಥ ಕ್ವಶನ್ಸ್ ಅನ್ನು ನೋಡ್ತಾ ಹೋಗೋಣ. ವಾಟ್ ಈಸ್ ಕನ್ಸರ್ವ್ಡ್ ಫಿಸಿಕಲ್ ಕ್ವಾಂಟಿಟಿ? ಗಿವ್ ಒನ್ ಎಕ್ಸಾಂಪಲ್. ಆನ್ಸರ್ ಸಿಗುತ್ತೆ ನಿಮಗೆ. ಸ್ವಲ್ಪ ಬುಕ್ಸ್ ಅಲ್ಲಿ ಹುಡುಕಾಡಿ ನೋಟ್ಸ್ ಅನ್ನ ತಿರ್ಸಾಕಿ ಇದ್ದೇ ಇರೋದಕ್ಕೆ ಬೇಕಾದ್ರೆ ಮತ್ತೆ ಟೈಮ್ ಇದ್ರೆ ಇದಕ್ಕೆ ಆನ್ಸರ್ಗಳು ಕೂಡ ನಿಮಗೆ ಕೊಡೋ ಪ್ರಯತ್ನ ಮಾಡ್ತೇನೆ. ಓಕೆ, ನೆಕ್ಸ್ಟ್ ನೇಮ್ ದ 2 ಬೇಸಿಕ್ ಫೋರ್ಸಸ್ ಇನ್ ನೇಚರ್. ಸೊ ಯಾವುದೇ 4ರಲ್ಲಿ ಯಾವುದೇ ಎರಡನ್ನ ಬರೀಬಹುದು. ವಾಟ್ ಈಸ್ ಅ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್? ಗಿವ್ ಒನ್ ಪ್ರಾಪರ್ಟಿ ಆಫ್ ದಿಸ್ ಫೋರ್ಸ್. ಇದು ಅಪ್ಲಿಕೇಶನ್ ಟೈಪ್. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂದ್ರೆ ಏನು ಅಂತ ಹೇಳಬೇಕು. ಇದರ ಪ್ರಾಪರ್ಟಿ ಅನ್ನೋದು ನೀವು ಸೆಕೆಂಡ್ PU ಬಂದಾಗ ತುಂಬಾ ಚೆನ್ನಾಗಿ ತಿಳಿತೀರಿ. ಬಟ್ ಫಸ್ಟ್ PU ಟೆಕ್ಸ್ಟ್ ಬುಕ್ ಅಲ್ಲಿ ಇದರ ಪ್ರಾಪರ್ಟಿಯನ್ನು ಹೇಳ್ತಾರೆ. ಒಂದು ಶಾರ್ಟ್ ರೇಂಜ್ ಅನ್ನುವಂಥದ್ದು, ಸ್ಟ್ರಾಂಗೆಸ್ಟ್ ಅನ್ನುವಂಥದ್ದು ಯಾವುದೋ ಒಂದನ್ನ ಕೇಳಿದ್ದಾರೆ, ಒಂದನ್ನ ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ನೇಮ್ ದ ಸ್ಟ್ರಾಂಗೆಸ್ಟ್ ಅಂಡ್ ವೀಕೆಸ್ಟ್ ಫಂಡಮೆಂಟಲ್ ಫೋರ್ಸ್ ಇನ್ ನೇಚರ್. ಅಂದ್ರೆ ಸ್ಟ್ರಾಂಗೆಸ್ಟ್ ಯಾವುದು ಫಸ್ಟ್ ಬರೀಬೇಕು, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ವೀಕೆಸ್ಟ್ ಅನ್ನೋದು ಗ್ರಾವಿಟೇಷನಲ್ ಫೋರ್ಸ್ ಅಲ್ವಾ, ಸೊ ಅದನ್ನ ನೆಕ್ಸ್ಟ್ ಬರೀಬೇಕು. ನೇಮ್ ಒನ್ ಫಂಡಮೆಂಟಲ್ ಫೋರ್ಸ್ ವಿಚ್ ಹ್ಯಾಸ್ ಲಾಂಗ್ ರೇಂಜ್ ಅಂಡ್ ಫಂಡಮೆಂಟಲ್ ಫೋರ್ಸ್ ವಿಚ್ ಹ್ಯಾಸ್ ಶಾರ್ಟ್ ರೇಂಜ್. ಅಂತ ಲಾಂಗ್ ರೇಂಜ್ ಗ್ರಾವಿಟೇಷನಲ್ ಫೋರ್ಸ್ ಅಲ್ವಾ. ಸೊ ಅದಕ್ಕೆ ಫಸ್ಟು ನೀವು ಆಚೆ ಈಚೆ ಬರೆದ್ರೆ ಮಾರ್ಕ್ಸ್ ಹೋಗುತ್ತೆ. ಅಂದ್ರೆ ನೇಮ್ ಒನ್ ಫಂಡಮೆಂಟಲ್ ಫೋರ್ಸ್ ವಿಚ್ ಹ್ಯಾಸ್ ಲಾಂಗ್ ರೇಂಜ್ ಫಸ್ಟ್ ಬರೀಬೇಕು, ಇನ್ನು ಶಾರ್ಟ್ ರೇಂಜ್ ಇಂದನ್ನ ಸೆಕೆಂಡ್ ಬರೀಬೇಕು. ನೆಕ್ಸ್ಟ್ ನೇಮ್ 2 ಕನ್ಸರ್ವೇಷನ್ ಲಾ ಆಫ್ ನೇಚರ್ ಅಂತ ಹೇಳಿ. ಸೊ ಅಲ್ಲಿ ಲಾಸ್ಟ್ ಅಲ್ಲಿ ಬರುತ್ತೆ ಕನ್ಸರ್ವೇಷನ್ ಲಾಗಳು, ಅದರಲ್ಲಿ ಎರಡನ್ನ ಬರೀರಿ ಅಂತ ಹೇಳಿದ್ದಾರೆ. ಸೊ ಇಷ್ಟು ಕ್ವಶನ್ಸ್ಗಳು ಸಾಮಾನ್ಯವಾಗಿ ಕೇಳಬಹುದಾಗಿರುವಂತದ್ದು ಈ ಫಸ್ಟ್ ಚಾಪ್ಟರ್ ಇಂದ. ನೆಕ್ಸ್ಟ್ ಮೋಷನ್ ಇನ್ ಸ್ಟ್ರೇಟ್ ಲೈನಿಗೆ ಹೋದ್ರೆ, ಸೊ ಅಲ್ಲಿ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪಾತ್ ಲೆಂತ್ ಅಂಡ್ ಡಿಸ್ಪ್ಲೇಸ್ಮೆಂಟ್, ಎರಡು ಡಿಫರೆನ್ಸ್ ಗಳನ್ನ ಬರೀಬೇಕು. ಪಾತ್ ಲೆಂತ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಗೆ ಬೇಕಾದಷ್ಟು ಡಿಫರೆನ್ಸ್ ಸಿಗುತ್ತೆ. ಸೊ ಅದರಲ್ಲಿ ನೀವು ಒಂದು ಪಾತ್ ಲೆಂತ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತ ಸೇರಿಸಬಹುದು. ಬಟ್ ಅದು ಸೆಕೆಂಡ್ ಚಾಪ್ಟರ್ ಆದ್ರೂ ಕೂಡ ನೀವು ಅದನ್ನ ಡಿಫರೆನ್ಸ್ ಅಲ್ಲಿ ಬರೀಬಹುದು. ನೆಕ್ಸ್ಟ್ ಡ್ರಾ ವೆಲಾಸಿಟಿ ಟೈಮ್ ಗ್ರಾಫ್ ಫಾರ್ ಎ ಬಾಡಿ ಮೂವಿಂಗ್ ವಿತ್ ಯೂನಿಫಾರ್ಮ್ ರಿಟಾರ್ಡೇಷನ್. ವೆಲಾಸಿಟಿ ಟೈಮ್ ಗ್ರಾಫ್ ಅನ್ನು ಡ್ರಾ ಮಾಡಬೇಕು, ಬಟ್ ಇಲ್ಲಿ ರಿಟಾರ್ಡೇಷನ್ ಆಗ್ತಾ ಇರುವಂತದ್ದು. ಸೊ ಇದು 2 ಮಾರ್ಕ್ಸ್ಗೆ. ಒಂದು ನಿಮಿಷ, ಈ ವೆಲಾಸಿಟಿ ಟೈಮ್ ಗ್ರಾಫ್ ಅನ್ನ ಕೊಟ್ಟಾಗ 2 ಮಾರ್ಕ್ಸ್ಗೆ ಕೊಡ್ತಾರೆ ಅಂದ್ರೆ ನಿಮ್ಮ ಗ್ರಾಫ್ ಇದೆಯಲ್ಲ, ಅಂದ್ರೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅನ್ನು ರಿಪ್ರೆಸೆಂಟ್ ಮಾಡ್ತಿರಲ್ಲ, ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಮತ್ತೆ ನೇಚರ್ ಆಫ್ ದ ಗ್ರಾಫ್ಗೆ 1 ಮಾರ್ಕ್ಸ್ ಇರುತ್ತೆ. 2 ಮಾರ್ಕ್ಸ್ ಹೀಗಿರುತ್ತೆ. ನೀವು ಸಿಂಪ್ಲಿ ಗ್ರಾಫ್ ಇಂದ ಮಾತ್ರ ಡ್ರಾ ಮಾಡಿದ್ರೆ 1 ಮಾರ್ಕ್ಸ್ ಬರುತ್ತೆ. ಅಲ್ಲಿ ನೀವು ವೆಲಾಸಿಟಿ ಮತ್ತೆ ಟೈಮ್ ಅನ್ನ ಆಕ್ಸಿಸ್ ಅಲ್ಲಿ ರಿಪ್ರೆಸೆಂಟ್ ಮಾಡಬೇಕು, ಅವಾಗ ನಿಮಗೆ ಫುಲ್ 2 ಮಾರ್ಕ್ಸ್ ಸಿಗುತ್ತೆ. ವಾಟ್ ಈಸ್ ಪೊಸಿಷನ್ ಟೈಮ್ ಗ್ರಾಫ್ ಅಂತ ಹೇಳಿ. ಡ್ರಾ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ಅನ್ ಆಬ್ಜೆಕ್ಟ್ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ. ಈ ರೀತಿ ಕ್ವಶನ್ ಅನ್ನು ಅಟ್ಯಾಚ್ ಮಾಡಿದಾಗ ಗ್ರಾಫಿಗೆ ಟೋಟಲಿ 1 ಮಾರ್ಕ್ಸ್ ಇರುತ್ತೆ. ವಾಟ್ ಈಸ್ ಪೊಸಿಷನ್ ಟೈಮ್ ಗ್ರಾಫ್ ಅಂತ ಕೇಳಿದಾರಲ್ಲ, ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಮೆನ್ಷನ್ 2 ಯೂಸಸ್ ಆಫ್ ವೆಲಾಸಿಟಿ ಟೈಮ್ ಗ್ರಾಫ್. ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತೇಳಿ ನೋಡಿ. ಈಗ ವೆಲಾಸಿಟಿ ಟೈಮ್ ಗ್ರಾಫ್ ಅಲ್ಲಿ ಏರಿಯಾ ಮತ್ತೆ ಸ್ಲೋಪ್ ಎರಡನ್ನೂ ಯೂಸ್ ಮಾಡ್ತೀವಿ. ಅದನ್ನು ಮೆನ್ಷನ್ ಮಾಡಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಡ್ರಾ ದ PT ಗ್ರಾಫ್ ಫಾರ್ ಎ ಬಾಡಿ ಮೂವಿಂಗ್ ವಿತ್ ಇನ್ಕ್ರೀಸಿಂಗ್ ವೆಲಾಸಿಟಿ. ಪೊಸಿಷನ್ ಟೈಮ್ ಗ್ರಾಫ್ ಅನ್ನು ಕೇಳಿದರೆ ಇನ್ಕ್ರೀಸಿಂಗ್ ವೆಲಾಸಿಟಿಗೆ ನೀವು ಆ ಗ್ರಾಫ್ ಅನ್ನ ಡ್ರಾ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೋಷನ್ ಇನ್ ಸ್ಟ್ರೇಟ್ ಲೈನ್ ನಲ್ಲೇ ಮತ್ತೆ ಕ್ವಶನ್ಸ್ ನೋಡಿದ್ರೆ, ಡಿಫೈನ್ ಯೂನಿಫಾರ್ಮ್ ವೆಲಾಸಿಟಿ, ಡ್ರಾ ದ PT ಗ್ರಾಫ್ ಫಾರ್ ಯೂನಿಫಾರ್ಮ್ ಮೋಷನ್. ಯೂನಿಫಾರ್ಮ್ ವೆಲಾಸಿಟಿ ಅಂದ್ರೆ ಏನಂತ ಹೇಳಬೇಕು, ಮತ್ತೆ ಗ್ರಾಫ್ ಅನ್ನ ಡ್ರಾ ಮಾಡಬೇಕು. ಗಿವ್ 2 ಡಿಫರೆನ್ಸ್ ಬಿಟ್ವೀನ್ ಸ್ಪೀಡ್ ಅಂಡ್ ವೆಲಾಸಿಟಿ. ಎರಡು ಡಿಫರೆನ್ಸ್ ಬರೀರಿ ಅಂತ ಹೇಳಿದ್ದಾರೆ. ಸೊ ಈಸಿಯಾಗಿ ಬರೀಬಹುದು. ಡಿಫೈನ್ ಅವರೇಜ್ ವೆಲಾಸಿಟಿ ಅಂಡ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಅವರೇಜ್ ವೆಲಾಸಿಟಿಗೆ ಡೆಫಿನೇಷನ್ ಬೇರೆ, ಇನ್ಸ್ಟಂಟೇನಿಯಸ್ಗೆ ಡೆಫಿನೇಷನ್ ಬೇರೆ ಅಲ್ವಾ. ಸೊ ಎರಡನ್ನೂ ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಡ್ರಾ ದ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ಎ ಬಾಡಿ ಅಟ್ ರೆಸ್ಟ್ ಅಂಡ್ ಬಾಡಿ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ. ನೋಡಿ ಇದರಲ್ಲಿ 2 ಗ್ರಾಫ್ ಅನ್ನು ಕೇಳಿದರೆ, ಒಂದು ಬಾಡಿ ಅಟ್ ರೆಸ್ಟ್, ಒಂದು ಬಾಡಿ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ. ಸೊ ನೆಕ್ಸ್ಟ್ ಡಿಫೈನ್ ಸ್ಟಾಪಿಂಗ್ ಡಿಸ್ಟೆನ್ಸ್, ಗಿವ್ ಇಟ್ಸ್ ಇಂಪಾರ್ಟೆನ್ಸ್ ಅಂತ. ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂದ್ರೆ ಏನು ಅಂತ ಹೇಳಬೇಕು, ಅದರ ಇಂಪಾರ್ಟೆನ್ಸ್ ಏನು ಅನ್ನುವಂಥದ್ದು. ಸೊ ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ತುಂಬಾ ಕ್ಲೀನ್ ಆಗಿ ಕೊಟ್ಟಿದ್ದಾರೆ ಆ ಒಂದು ಅದರ ಇಂಪಾರ್ಟೆನ್ಸ್ ಏನು ಅನ್ನುವಂಥದ್ದು. ನೆಕ್ಸ್ಟ್ ವಾಟ್ ಈಸ್ ರಿಲೇಟಿವ್ ವೆಲಾಸಿಟಿ. ಸೊ ಲಾಸ್ಟ್ ಅಲ್ಲಿ ಬರುವಂಥದ್ದು, ವೆನ್ ವಿಲ್ ದ ರಿಲೇಟಿವ್ ವೆಲಾಸಿಟಿ ಆಫ್ 2 ಮೂವಿಂಗ್ ಆಬ್ಜೆಕ್ಟ್ಸ್ ಬಿ 0. ಅಂದ್ರೆ ಎರಡು ಮೂವ್ ಆಗ್ತಾ ಇದೆ, ಬಟ್ ಅದರ ರಿಲೇಟಿವ್ ವೆಲಾಸಿಟಿ 0 ಅಂತ. ದೇ ಆರ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್ ವಿತ್ ದ ಸೇಮ್ ವೆಲಾಸಿಟಿ ಅಂತ. ಇಟ್ 2 ಡಿಫರೆನ್ಸ್ ಬಿಟ್ವೀನ್ ಸ್ಪೀಡ್ ಅಂಡ್ ವೆಲಾಸಿಟಿ ಅಂತ. ಸ್ಪೀಡ್ ಮತ್ತು ವೆಲಾಸಿಟಿಗೆ 2 ಡಿಫರೆನ್ಸ್. ರಿಪೀಟ್ ಆಯ್ತು ಕ್ವಶನ್. ಸೊ ಇಲ್ಲಿಗೆ ಈ ಒಂದು ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಚಾಪ್ಟರ್ ಮೋಷನ್ ಇನ್ ಎ ಪ್ಲೇನ್ ಅನ್ನು. ಮೋಷನ್ ಇನ್ ಎ ಪ್ಲೇನ್ ನಲ್ಲಿ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಹಾರಿಜಾಂಟಲ್ ರೇಂಜ್ ಆಫ್ ಎ ಪ್ರೊಜೆಕ್ಟೈಲ್ ಅಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್. ಸಿಂಪ್ಲಿ ಫಾರ್ಮುಲಾ ಬರೀರಿ, ಯಾವ್ಯಾವ್ದು ಏನು ಅಂತ ಬರೆದ್ರೆ ಆಯ್ತು. ನೆಕ್ಸ್ಟ್ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಆಫ್ ಫ್ಲೈಟ್ ಆಫ್ ಎ ಪ್ರೊಜೆಕ್ಟೈಲ್ ಅಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್. ಸಿಮಿಲರ್, ಬಟ್ ಟೈಮ್ ಆಫ್ ಫ್ಲೈಟ್ ಅನ್ನ ಕೇಳಿದ್ದಾರೆ ಇದರಲ್ಲಿ. ವಾಟ್ ಈಸ್ ರೆಸೊಲ್ಯೂಷನ್ ಆಫ್ ಎ ವೆಕ್ಟರ್. ರೆಸೊಲ್ಯೂಷನ್ ಆಫ್ ಎ ವೆಕ್ಟರ್ ಅಂದ್ರೆ ಏನು ಅಂತ ಹೇಳಬೇಕು. ವಾಟ್ ಈಸ್ ಎಕ್ಸ್ ಕಾಂಪೋನೆಂಟ್ ಆಫ್ ವೆಕ್ಟರ್ ಎ ದಟ್ ಮೇಕ್ಸ್ ಅನ್ ಆಂಗಲ್ 60 ಡಿಗ್ರಿ ವಿತ್ ದ ಎಕ್ಸ್ ಆಕ್ಸಿಸ್. ಆಕ್ಸಿಸ್ಗೆ 60 ಡಿಗ್ರಿ ಮಾಡಿದೆ. ಸೊ ಕಾಸ್ 60 ತಗೋತೀವಲ್ಲ ನಾವು, ಅಲ್ಲಿ ನಿಮಗೆ ಎಕ್ಸ್ ಕಾಂಪೋನೆಂಟ್ ಕೇಳಿದ್ದಾರೆ. ಸೊ ಈಸಿಯಾಗಿ ಈ ತರ ಒಂದು ಕ್ಯಾಲ್ಕುಲೇಷನ್ ಅಂತ ಅನ್ಕೋಬೇಡಿ, ಸುಮ್ಮನೆ ನಾವು ಕಂಪೋನೆಂಟ್ಗಳನ್ನ ಬರೆಯುವಂಥ 2 ಮಾರ್ಕ್ಸ್.
ನೆಕ್ಸ್ಟ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಟ್ರಯಾಂಗ್ಯುಲರ್ ಲಾ ಆಫ್ ವೆಕ್ಟರ್ ಅಡಿಷನ್. ಲಾ ನ ಸ್ಟೇಟ್ಮೆಂಟ್ ಹೇಳಬೇಕು ಮತ್ತೆ ವೆಕ್ಟರ್ಸ್ ಎರಡು ವೆಕ್ಟರ್ ತೋರಿಸಿ ಒಂದು ರಿಸಲ್ಟೆಂಟ್ ಅನ್ನು ತೋರಿಸಬೇಕು ಟ್ರಯಾಂಗಲ್ ಫಾರ್ಮ್ ಅಲ್ಲಿ. ವಾಟ್ ಈಸ್ ವೆಕ್ಟರ್, ಗಿವ್ ಒನ್ ಎಕ್ಸಾಂಪಲ್. ಈ ತರ ಈಸಿಯಾಗಿ ಕೇಳ್ಬೋದು ಕ್ವಶನ್ಸ್. ಸೊ ವಾಟ್ ಈಸ್ ಪ್ರೊಜೆಕ್ಟೈಲ್, ಗಿವ್ ಒನ್ ಎಕ್ಸಾಂಪಲ್ ಫಾರ್ ಪ್ರೊಜೆಕ್ಟೈಲ್ ಅಂತ ಕೇಳ್ಬೋದು. ನೆಕ್ಸ್ಟ್ ವಾಟ್ ಈಸ್ ಪ್ರೊಜೆಕ್ಟೈಲ್, ವಿಚ್ ಕಂಪೋನೆಂಟ್ ಆಫ್ ವೆಲಾಸಿಟಿ ಆಫ್ ಎ ಪ್ರೊಜೆಕ್ಟೈಲ್ ಇಸ್ ಜೀರೋ ಅಟ್ ಮ್ಯಾಕ್ಸಿಮಮ್ ಹೈಟ್. ನೆನಪಿರಲಿ ವರ್ಟಿಕಲ್ ಕಂಪೋನೆಂಟ್ ಅಲ್ವಾ, ಪ್ರೊಜೆಕ್ಟೈಲ್ ಅಂದ್ರೆ ಏನು ಅಂತ ಬರೀತೀರಿ, ಈಗ ಆನ್ಸರ್ ಅಲ್ಲಿ ವರ್ಟಿಕಲ್ ಕಂಪೋನೆಂಟ್ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಗಿವ್ ಒನ್ ಎಕ್ಸಾಂಪಲ್ ಟು ಪ್ರೊಜೆಕ್ಟೈಲ್ ವಿಚ್ ಕಂಪೋನೆಂಟ್ ಆಫ್ ವೆಲಾಸಿಟಿ ಆಫ್ ಪ್ರೊಜೆಕ್ಟೈಲ್ ರಿಮೇನ್ ಕಾನ್ಸ್ಟೆಂಟ್. ಸೊ ಎಕ್ಸ್ ಕಂಪೋನೆಂಟ್ ಅಥವಾ ಹೊರಿಜಾಂಟಲ್ ಕಂಪೋನೆಂಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ವಾಟ್ ಈಸ್ ದ ಆಂಗಲ್ ಆಫ್ ಪ್ರೊಜೆಕ್ಷನ್ ಫಾರ್ ವಿಚ್ ದ ಹೊರಿಜಾಂಟಲ್ ರೇಂಜ್ ಆಫ್ ದ ಪ್ರೊಜೆಕ್ಟೈಲ್ ಇಸ್ ಮ್ಯಾಕ್ಸಿಮಮ್ ಅಂತ. ಯಾವಾಗ ಮ್ಯಾಕ್ಸಿಮಮ್ ರೇಂಜ್ ಸಿಗುತ್ತೆ ನಮಗೆ ಆಂಗಲ್ 45 ಡಿಗ್ರಿ ಇದ್ದಾಗ. 45 ಡಿಗ್ರಿ ಅನ್ನೋದು ಆನ್ಸರ್. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಹೈಟ್ ನ ಎಕ್ಸ್ಪ್ರೆಷನ್ ಅನ್ನ ಬರೀರಿ ಅಂತ ಹೇಳಿದ್ದಾರೆ. ವಾಟ್ ಈಸ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಸೆಂಟ್ರಿಪಿಟಲ್ ಎಕ್ಸಲರೇಷನ್. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂದ್ರೆ ಏನು ಹೇಳಬೇಕು, ಮತ್ತೆ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ನ ಎಕ್ಸ್ಪ್ರೆಷನ್ ಅನ್ನ ಬರೀಬೇಕು, ಅದಕ್ಕೊಂದು ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಅಂತ. ಇದು ತುಂಬಾ ಸರಿ ಕೇಳಿರೋ ಕ್ವಶನ್ಸ್. ಸ್ಕೇಲಾರ್ ಮತ್ತು ವೆಕ್ಟರ್ ನ ಡಿಫರೆನ್ಸ್ ಅನ್ನ ಬರೆಯುವಂಥದ್ದು. ಡಿಫೈನ್ ನಲ್ ವೆಕ್ಟರ್ ಅಂಡ್ ಯೂನಿಟ್ ವೆಕ್ಟರ್, ಇವೆರಡು ಡೆಫಿನೇಷನ್ ಅನ್ನ ಬರೆಯುವಂಥದ್ದು. ನೆಕ್ಸ್ಟ್ ರೈಟ್ ದ ಇಕ್ವೇಶನ್ ಆಫ್ ಪಾತ್ ಆಫ್ ದ ಪ್ರೊಜೆಕ್ಟೈಲ್, ಗಿವ್ ಇಟ್ಸ್ ನೇಮ್ ಅಂತ ಹೇಳಿದ್ರೆ. ಸೊ ಇಕ್ವೇಶನ್ ಆಫ್ ದ ಪಾತ್ ಅನ್ನ ಬರೀಬೇಕು, y is equal to ಅಂಡ್ ಇಟ್ಸ್ ನೇಮ್ ಇಸ್, ಅದರ ಹೆಸರು ಏನಂತೀವಿ ನಾವು, ಆ ಇಕ್ವೇಶನ್ ಇಸ್ ಪ್ಯಾರಾಬೋಲಾ ಅಂತ ನಾವು ಬರಿತೀವಲ್ಲ, ಸೊ ಆ ರೀತಿ ಅದನ್ನ ಕೇಳಿದ್ದಾರೆ. ನೆಕ್ಸ್ಟ್ ವಾಟ್ ಈಸ್ ಸೆಂಟ್ರಿಪಿಟಲ್ ಫೋರ್ಸ್, ಸ್ಪೆಸಿಫೈ ಇಟ್ಸ್ ಡೈರೆಕ್ಷನ್ ಅಂತ ಹೇಳಿದ್ರೆ. ಸೆಂಟ್ರಿಪಿಟಲ್ ಫೋರ್ಸ್ ಅಂದ್ರೆ ಏನಂತ ಹೇಳಬೇಕು, ಇದ್ರ ಡೈರೆಕ್ಷನ್ ಏನು ಕೇಳಿದ್ರೆ ಆಲ್ವೇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಸರ್ಕಲ್ ಅಂತ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್, ರಿಪೀಟ್ ಆಗಿದೆ ಕ್ವಶನ್. ಇಲ್ಲಿಗೆ ಇದು ಮೋಷನ್ ಇನ್ ಪ್ಲೇನ್ ಅನ್ನ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವರ್ಕ್ ಎನರ್ಜಿ ಅಂಡ್ ಪವರ್ ಚಾಪ್ಟರ್ ಇಂದ. ಸೊ ವಾಟ್ ಈಸ್ ಮೀನ್ಡ್ ಬೈ ವರ್ಕ್ ಡನ್ ಬೈ ಎ ಫೋರ್ಸ್, ವೆನ್ ದ ವರ್ಕ್ ಡನ್ ಬೈ ಎ ಫೋರ್ಸ್ ಇಸ್ ಜೀರೋ ಅಂತ. ಸ್ಟೇಟ್ ವರ್ಕ್ ಎನರ್ಜಿ ಥಿಯರಮ್ ಅಂಡ್ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಇಟ್. ಸ್ಟೇಟ್ ವರ್ಕ್ ಎನರ್ಜಿ ಥಿಯರಮ್ ಅಂಡ್ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಇಟ್. ನೆಕ್ಸ್ಟ್ ನೇಮ್ ದ ಎಸ್ ಐ ಯೂನಿಟ್ ಆಫ್ ಪವರ್ ಅಂಡ್ ರೈಟ್ ಎಕ್ಸ್ಪ್ರೆಷನ್ ಫಾರ್ ಇಟ್. ಅಂದ್ರೆ ಪವರಿನ ಎಕ್ಸ್ಪ್ರೆಷನ್ ಮತ್ತು ಅದರ ಎಸ್ ಐ ಯೂನಿಟ್ ಅನ್ನ, ಎಸ್ ಐ ಯೂನಿಟ್ ಕೇಳಿದ್ದಾರೆ, ಅದಷ್ಟನ್ನ ಬರೀಬೇಕು. ವೆನ್ ಇಸ್ ದ ವರ್ಕ್ ಡನ್ ಬೈ ಎ ಫೋರ್ಸ್ ಇಸ್ ಜೀರೋ ಅಂಡ್ ಮ್ಯಾಕ್ಸಿಮಮ್. ಆಂಗಲ್ ಅಲ್ಲಿ ಹೇಳಿದ್ರೆ ಆಯ್ತು ಯಾವಾಗ, ಅಥವಾ ನೀವು ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅನ್ನು ತಗೊಂಡು ಇದನ್ನ ಹೇಳ್ಬೋದು. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಡನ್ ಇನ್ ವೆಕ್ಟರ್ ಫಾರ್ಮ್, ಎಕ್ಸ್ಪ್ಲೇನ್ ದ ಟರ್ಮ್ಸ್. ವೆಕ್ಟರ್ಲ್ಲೇ ಬರೀಬೇಕು, ಡಬ್ಲ್ಯೂ ವೆಕ್ಟರ್ ಅಲ್ಲ ನೆನ್ಪಿಟ್ಕೊಳ್ಳಿ. ಡಬ್ಲ್ಯೂಗೂ ನೀವು ವೆಕ್ಟರ್ ಹಾಕಿದ್ರೆ ರಾಂಗ್ ಆಗುತ್ತೆ. ಆಮೇಲೆ ಟರ್ಮ್ ಎಕ್ಸ್ಪ್ಲೇನ್ ಮಾಡಿ ಅಂದ್ರೆ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಲ್ವಾ. ನೆಕ್ಸ್ಟ್ ವಾಟ್ ಈಸ್ ಕನ್ಸರ್ವೇಟಿವ್ ಫೋರ್ಸ್, ಗಿವ್ ಅನ್ ಎಕ್ಸಾಂಪಲ್ ಫಾರ್ ನಾನ್ ಕನ್ಸರ್ವೇಟಿವ್ ಫೋರ್ಸ್. ಕನ್ಸರ್ವೇಟಿವ್ಗೆ ಆ ಫೋರ್ಸ್ ಅಂದ್ರೆ ಏನು ಅಂತ ಹೇಳ್ತೀರಿ, ಬಟ್ ಎಕ್ಸಾಂಪಲ್ ನಾನ್ ಕನ್ಸರ್ವೇಟಿವ್ಗೆ ಬೆಸ್ಟ್ ಅಂದ್ರೆ ಫ್ರಿಕ್ಷನ್ ಇಲ್ಲ ವಿಸ್ಕಸ್ ಫೋರ್ಸ್ ಎಲ್ಲ ನಾನ್ ಕನ್ಸರ್ವೇಟಿವ್ ಫೋರ್ಸ್ಗಳು. ನೆಕ್ಸ್ಟ್ ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸ್ಪ್ರಿಂಗ್ ಅಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್. ಹಾಫ್ ಕೆ ಸ್ಕ್ವೇರ್ ಅಂತ ಬರೀತೀವಲ್ಲ ಅದು. ನೆಕ್ಸ್ಟ್ ವಾಟ್ ಈಸ್ ಕನ್ಸರ್ವೇಟಿವ್ ಫೋರ್ಸ್. ಕನ್ಸರ್ವೇಟಿವ್ ಫೋರ್ಸ್ ಅಂತ ಮತ್ತೆ ರಿಪೀಟ್, ಗಿವ್ ಅನ್ ಎಕ್ಸಾಂಪಲ್. ಕನ್ಸರ್ವೇಟಿವ್ಗೆ ನೀವು ಗ್ರಾವಿಟೇಷನಲ್ ಫೋರ್ಸ್ ಹೇಳ್ಬೋದು, ಸೆಕೆಂಡ್ ಇಯರ್ ತಗೊಂಡ್ರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಹೇಳ್ಬೋದು ಅಲ್ವಾ. ಡಿಫೈನ್ ಪವರ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಇಟ್. ಪವರ್ ಅಂದ್ರೆ ಏನು ಅಂತ ಹೇಳಬೇಕು, ಅದಕ್ಕೆ ಎಕ್ಸ್ಪ್ರೆಷನ್ ಬರೀರಿ ಅಂತ ಹೇಳಿ. ನೆಕ್ಸ್ಟ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ. ಸ್ಟೇಟ್ಮೆಂಟ್ ಹೇಳಿ ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು ಸಮ್ ಆಫ್ ದ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್, ಇಷ್ಟು ಬರೆದ್ರೆ ಸಾಕಾಗುತ್ತೆ. ಸ್ಟೇಟ್ಮೆಂಟ್ ಹೇಳಬೇಕು. ನೆಕ್ಸ್ಟ್ ಶೋ ದಟ್ ಪವರ್ ಇಸ್ ಈಕ್ವಲ್ ಟು ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ವೆಲಾಸಿಟಿ, ಎಫ್ ಡಾಟ್ ವಿ ಅನ್ನೋದನ್ನ ಪ್ರೂವ್ ಮಾಡಿ ಅಂತ. ಪವರ್ ಅನ್ನು ತಗೊಂಡು ಅದನ್ನ ಮಾಡೋದು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ನೀವು ಕಲ್ತಿರ್ತೀರಿ. ಸೊ ಎಕ್ಸ್ಪ್ಲೇನ್ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ವಿತ್ ಅನ್ ಎಕ್ಸಾಂಪಲ್. ಅಂದ್ರೆ ಒಂದು ಎಕ್ಸಾಂಪಲ್ ತಗೊಂಡು ಸ್ಕೇಲಾರ್ ಪ್ರಾಡಕ್ಟ್ ಅನ್ನು ವೆಕ್ಟರ್ ಎ ಅಂತ ಕಂಪೋನೆಂಟ್ ತಗೊಂಡು ಮಾಡಿದ್ರೆ ಬೆಟರ್. ಯಾವುದೋ ಎಕ್ಸಾಂಪಲ್ ಏನು ಕಂಡೀಷನ್ ಹಾಕಲಿಲ್ಲ ಅವರು, ಯಾವುದೊಂದು ಎಕ್ಸಾಂಪಲ್ ತಗೊಂಡು ಮಾಡ್ಬೋದು. ಇಲ್ಲ ಎ ಎಕ್ಸ್ ಐ ಕ್ಯಾಪ್ ಪ್ಲಸ್ ಎ ವೈ ಜೆ ಕ್ಯಾಪ್ ಪ್ಲಸ್ ಎ ಜೆಡ್ ಕೆ ಕ್ಯಾಪ್ ಅಂತ ಹಾಕೊಂಡು ಇನ್ನೊಂದು ವೆಕ್ಟರ್ ಅನ್ನ ಬಿ ಅಂತ ತಗೊಂಡು ಬಿ ಎಕ್ಸ್ ಐ ಕ್ಯಾಪ್ ಪ್ಲಸ್ ಬಿ ವೈ ಜೆ ಕ್ಯಾಪ್ ಪ್ಲಸ್ ಬಿ ಜೆಡ್ ಕೆ ಕ್ಯಾಪ್ ಎ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಮಾಡಿ ನೀವು ಅದನ್ನ ಬರೀಬಹುದು. ವಾಟ್ ಆರ್ ಇಲಾಸ್ಟಿಕ್ ಅಂಡ್ ಇನ್ ಇಲಾಸ್ಟಿಕ್ ಕೊಲಿಸನ್ಸ್ ಅಂತ. ಇಲಾಸ್ಟಿಕ್ ಮತ್ತು ಇನ್ ಇಲಾಸ್ಟಿಕ್ ಕೊಲಿಸನ್ಸ್ ಅಂದ್ರೆ ಏನು ಅಂತ ಹೇಳಿ ಸಪರೇಟ್ ಆಗಿ ಇಲಾಸ್ಟಿಕ್ ಮತ್ತೆ ಇನ್ ಇಲಾಸ್ಟಿಕ್, ಸೊ ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಬಂದು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್ ಅನ್ನುವಂಥದ್ದು. ಸೊ ಈ ಚಾಪ್ಟರ್ ಅಲ್ಲಿ ನಮಗೆ ವಾಟ್ ಈಸ್ ರಿಜಿಡ್ ಬಾಡಿ ಅಂತ ಕೇಳ್ಬೋದು. ಡಿಫೈನ್ ಸೆಂಟರ್ ಆಫ್ ಮಾಸ್ ಆಫ್ ಎ ಬಾಡಿ, ಇವೆಲ್ಲ ಕ್ವಶನ್ ಅಟ್ಯಾಚ್ ಮಾಡಿ ಕೇಳ್ಬೋದು ಆಯ್ತಾ. ಆಂಗ್ಯುಲರ್ ವೆಲಾಸಿಟಿ ಕೇಳ್ಬೋದು. ನೋಡಿ ನಾನು ಇದು ಸಪರೇಟ್ ಆಗಿ ಕೊಟ್ಟಿದ್ದೀನಿ, ಇವೆಲ್ಲ ಒಂದೊಂದು ಇದಕ್ಕೆ ಅಟ್ಯಾಚ್ ಮಾಡಿ ನಿಮಗೆ ಕೇಳ್ಬೋದು. ಯೂನಿಟ್ ಆಫ್ ಮೂಮೆಂಟ್ ಆಫ್ ಇನರ್ಷಿಯಾ, ಈ ರೀತಿ ಕ್ವಶನ್ ಕೇಳ್ಬೋದು. ಅದನ್ನ ಕಂಬೈನ್ ಮಾಡಿದಾಗ ಏನಾಗುತ್ತೆ ನೋಡಿ, ಡಿಫೈನ್ ಆಂಗ್ಯುಲರ್ ಮೂಮೆಂಟಮ್ ಅಂಡ್ ರೈಟ್ ಎಕ್ಸ್ಪ್ರೆಷನ್ ಫಾರ್ ಇಟ್, ಇದು 2 ಮಾರ್ಕ್ಸ್ ಬರುತ್ತೆ. ಡಿಫೈನ್ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ರಿಜಿಡ್ ಬಾಡಿ ಅಂಡ್ ರೈಟ್ ಇಟ್ಸ್ ಎಸ್ ಐ ಯೂನಿಟ್. Write the expression for moment of inertia of a solid sphere of mass m and radius r about its diameter. ಹೇಳಿದರೆ solid sphere ಅಲ್ವಾ, 2/5 mr² ಅಂತ ಬರುತ್ತೆ. ನೆಕ್ಸ್ಟ್ ಡಿಫೈನ್ ರೇಡಿಯಸ್ ಆಫ್ ಗೈರೇಷನ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಇಟ್. ನೇಮ್ ದ ಫಿಸಿಕಲ್ ಕ್ವಾಂಟಿಟಿ ವಿಚ್ ಈಸ್ ಈಕ್ವಲ್ ಟು ದ ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಮೊಮೆಂಟಮ್.
ನೋಡಿ ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಮೂವ್ಮೆಂಟ್, ಅದೇ ಒಂದು ಡೆರಿವೇಶನ್ ಇದೆ ನೋಡಿ, dl/dt ಅಂತ ಬರುತ್ತೆ, ನಥಿಂಗ್ ಬಟ್ ದ ಟಾರ್ಕ್ ಅಲ್ವಾ. ಸೊ ಮೆನ್ಷನ್ ದ ಕಂಡೀಷನ್ ಫಾರ್ ಇಕ್ವಿಲಿಬ್ರಿಯಮ್ ಆಫ್ ಎ ರಿಜಿಡ್ ಬಾಡಿ, ಇದು 2 ಮಾರ್ಕ್ಸ್ ಕೇಳಿದ್ದಾರೆ. ಕಂಡೀಷನ್ ಫಾರ್ ಇಕ್ವಿಲಿಬ್ರಿಯಮ್ ಆಫ್ ಎ ರಿಜಿಡ್ ಬಾಡಿ ಅಂದಾಗ ಎರಡು ಕಂಡೀಷನ್ ಬರುತ್ತೆ, ಒಂದು ಟ್ರಾನ್ಸ್ಲೇಟರಿ ಇಕ್ವಿಲಿಬ್ರಿಯಮ್ ಸಿಗ್ಮಾ ಎಫ್ ಇಸ್ ಈಕ್ವಲ್ ಟು 0, ಇನ್ನೊಂದು ರೊಟೇಷನಲ್ ಇಕ್ವಿಲಿಬ್ರಿಯಮ್ ಟು ಇಸ್ ಈಕ್ವಲ್ ಟು 0 ಅನ್ನು ಬರೀಬೇಕು. ರೈಟ್ ದ ರಿಲೇಷನ್ ಬಿಟ್ವೀನ್ ಲೀನಿಯರ್ ವೆಲಾಸಿಟಿ ಅಂಡ್ ಆಂಗ್ಯುಲರ್ ವೆಲಾಸಿಟಿ ಇನ್ ವೆಕ್ಟರ್ ಫಾರ್ಮ್, ಅಥವಾ v is equal to r omega ಅಂತ ಬರೀತೀವಲ್ಲ, ವೆಕ್ಟರ್ ಅಲ್ಲಿ ಬರೀಬೇಕು. ನೆಕ್ಸ್ಟ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಆಫ್ ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಹೇಳಿ ಸ್ಟೇಟ್ಮೆಂಟ್ ಹೇಳಬೇಕು, ಒಂದು ಡಯಾಗ್ರಾಮ್ ಹಾಕಿ ರಿಪ್ರೆಸೆಂಟ್ ಮಾಡಿ ಅದರ ಒಂದು ಎಕ್ಸ್ಪ್ರೆಷನ್ ಬರೆದ್ರೆ ಇಲ್ಲಿ 3 ಮಾರ್ಕ್ಸಿಗೆ ಕೇಳುವಂಥದ್ದು. ಬಟ್ 2 ಮಾರ್ಕ್ಸಿಗೂ ಕೇಳ್ಬೋದು. ಈಗ ಏನಾಗುತ್ತೆ ಅಂದರೆ ನಿಮ್ಗೆ ಆಲ್ರೆಡಿ ಕ್ವಶನ್ ಪೇಪರ್ ಮಾಡಿಫೈ ಆಗಿದೆ, ಹಾಗಾಗಿ ದೊಡ್ಡ ಡೆರಿವೇಷನ್ಗಳು 5 ಮಾರ್ಕ್ಸಿಂದ 3 ಬರ್ಬೋದು, 3 2 ಬರ್ಬೋದು, ಈ ಥರ ಚೇಂಜಸ್ ಆಗುತ್ತೆ. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸೆಂಟರ್ ಆಫ್ ಮಾಸ್ ಆ್ಯಂಡ್ ಸೆಂಟರ್ ಆಫ್ ಗ್ರಾವಿಟಿ ಅನ್ನುವಂಥದ್ದು. ಸೊ ಅಲ್ಲಿ ಸೆಂಟರ್ ಆಫ್ ಗ್ರಾವಿಟಿಯಲ್ಲಿ ನಿಮಗೆ ಪಾಯಿಂಟ್ ಸಿಗುತ್ತೆ ಇದರ ಡಿಫ್ರೆನ್ಸ್. ರೈಟ್ ದ ಕಂಡೀಷನ್ ಫಾರ್ ಇಕ್ವಿಲಿಬ್ರಿಯಮ್ ಆಫ್ ಎ ರಿಜಿಡ್ ಬಾಡಿ, ರಿಪೀಟ್ ಆಗಿದೆ ಕ್ವಶನ್. ನೆಕ್ಸ್ಟ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಆಫ್ ಮೂಮೆಂಟ್ ಆಫ್ ಇನರ್ಷಿಯಾ, ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಅನ್ನ ಹೇಳಿ ಅಂತ ಕೇಳ್ಬೋದು. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಡಿಸ್ಟೆನ್ಸ್ ಆಫ್ ಸೆಂಟರ್ ಆಫ್ ಮಾಸ್ ಆಫ್ 2 ಪಾರ್ಟಿಕಲ್ ಸಿಸ್ಟಮ್ ಅಂಡ್ ಎಕ್ಸ್ಪ್ಲೇನ್ ದ ಟರ್ಮ್. ಸೊ ಸ್ಟಾರ್ಟಿಂಗ್ ಟೆಕ್ಸ್ಟ್ ಬುಕ್ ಸ್ಟಾರ್ಟಿಂಗ್ ಅಲ್ಲೇ ಸೆಂಟರ್ ಆಫ್ ಮಾಸ್ ಇನ್ ಬರುತ್ತಲ್ವಾ, ಎಕ್ಸ್ ಇಸ್ ಈಕ್ವಲ್ ಟು ಅಂದರೆ ರಿಸರ್ವ್ ಸೆಂಟರ್ ಆಫ್ ಮಾಸಿನ ಪೊಸಿಷನ್ ಏನು ಬರುತ್ತೆ, m1x1 ಪ್ಲಸ್ m2x2 ಡಿವೈಡ್ ಬೈ m1 ಪ್ಲಸ್ m2 ಅಂತ ಬರುತ್ತೆ. ಸೊ ಅದು ನೆಕ್ಸ್ಟ್ ರೈಟ್ ಆನ್ ಎಕ್ಸ್ಪ್ರೆಷನ್ ಫಾರ್ ರೊಟೇಷನಲ್ ಕೈನೆಟಿಕ್ ಎನರ್ಜಿ ಎಕ್ಸ್ಪ್ಲೇನ್ ಮಾಡಿ. ರೊಟೇಷನಲ್ ಕೈನೆಟಿಕ್ ಎನರ್ಜಿ ಅಂದಾಗ ಹಾಫ್ m² ಬರೀಬಹುದು, ಹಾಫ್ i ಒಮೆಗಾ ಸ್ಕ್ವೇರ್ ಅಂತ ಬರೀಬೇಕು. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್, ಅಲ್ಲಿದೆ ನೋಡಿ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ L ಇಸ್ ಈಕ್ವಲ್ ಟು i ಒಮೆಗಾ ಅಂತ ಹೇಳಿ. ಸೊ ಅದನ್ನ ಬರೆದು ಒಂದು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದರೆ, i ಇನ್ಕ್ರೀಸ್ ಆದರೆ ಒಮೆಗಾ ಡಿಕ್ರೀಸ್ ಆಗುತ್ತೆ, ವೈಸ್ ವರ್ಸ ಅಂತ ನೀವಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಗ್ರಾವಿಟೇಷನ್ ಚಾಪ್ಟರ್ಗೆ ಹೋದರೆ, ವಾಟ್ ಈಸ್ ಆರ್ಬಿಟಲ್ ಸ್ಪೀಡ್ ಆಫ್ ಎ ಸೆಟಲೈಟ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಇಟ್, ಎಕ್ಸ್ಪ್ರೆಷನ್ ಬರೀಬೇಕು, ಮತ್ತು ವಾಟ್ ಈಸ್ ಆರ್ಬಿಟಲ್ ಸ್ಪೀಡ್ ಅಂತಲೂ ಹೇಳಬೇಕು. ವೈ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಈಸ್ ಕಾಲ್ಡ್ ಯೂನಿವರ್ಸಲ್ ಗ್ರಾವಿಟೇಷನಲ್, ಎರಡು ಪಾಯಿಂಟ್ಗಳನ್ನು ಇದಕ್ಕೆ ಬರೀಬೇಕು. ವಾಟ್ ಈಸ್ ಜಿಯೋ ಸ್ಟೇಷನರಿ ಸೆಟಲೈಟ್, ವಾಟ್ ಈಸ್ ಇಟ್ಸ್ ಟೈಮ್ ಪೀರಿಯಡ್, ಅದರ ಟೈಮ್ ಪೀರಿಯಡ್ ಎಷ್ಟಿರುತ್ತೆ, 24 hours ಅಲ್ವಾ. ನೆಕ್ಸ್ಟ್ ವಾಟ್ ಈಸ್ ವೇಟ್ಲೆಸ್ನೆಸ್, ವಾಟ್ ಈಸ್ ವೇಟ್ ಆಫ್ ದ ಬಾಡಿ ಎಟ್ ದ ಸೆಂಟರ್ ಆಫ್ ದ ಅರ್ತ್, ವೇಟ್ ಅಂತ ಕೇಳಿದರೆ ಮಾಸ್ ಅಲ್ಲ, ಸೆಂಟರ್ ಆಫ್ ದ ಅರ್ತ್ ಅಲ್ಲಿ 0 ಆಗುತ್ತಲ್ವಾ. ನೆಕ್ಸ್ಟ್ ವಾಟ್ ಆರ್ ಪೋಲಾರ್ ಸೆಟಲೈಟ್ಸ್, ವಾಟ್ ಈಸ್ ಟೈಮ್ ಪೀರಿಯಡ್ ಆಫ್ ಜಿಯೋ ಸ್ಟೇಷನರಿ ಸೆಟಲೈಟ್, ಇದು ಈ ರೀತಿ ಕ್ವಶನ್ ಅಟ್ಯಾಚ್ ಮಾಡ್ಬೋದು. ಸೊ ಹೌ ಡಸ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಚೇಂಜಸ್ ವಿತ್ ಇನ್ಕ್ರೀಸಿಂಗ್ ಆಲ್ಟಿಟ್ಯೂಡ್, ಹೌ ಡಸ್ ಅಂತ ಕೇಳಿದರೆ, ಬಟ್ ನೀವು ಒಂದು ಎಕ್ಸ್ಪ್ರೆಷನ್ ಬರೆದು ಅದು ಆಲ್ಟಿಟ್ಯೂಡಲ್ಲಿ ಮೇಲಕ್ಕೆ ಹೋದಾಗೆ ಡಿಕ್ರೀಸ್ ಆಗುತ್ತೆ ಅಂತ. ನೆಕ್ಸ್ಟ್ ರೈಟ್ ದ ರಿಲೇಷನ್ ಬಿಟ್ವೀನ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಸ್ಮಾಲ್ ಜಿ ಆ್ಯಂಡ್ ಎಕ್ಸಲರೇಷನ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಕ್ಯಾಪಿಟಲ್ ಜಿ, ಇದು ಒಂದು ರಿಲೇಷನ್ ಬರೀಲಿಕ್ಕೆ ಕೇಳಿದ್ದಾರೆ, ಡೆರಿವೇಷನ್ ಅಲ್ಲ. ಥಿಂಕ್ ಮಾಡಿ, 2 ಮಾರ್ಕ್ಸಿಗೆ ಕೇಳಿದಾಗ ಜಸ್ಟ್ ರಿಲೇಷನ್ ಬರೆದು ಅದೇನು ಅಂತ ಹೇಳಿದರೆ ಸಾಕಾಗುತ್ತೆ. ರೈಟ್ ದ ರಿಲೇಷನ್ ಕನೆಕ್ಟಿಂಗ್ ಜಿ ಆ್ಯಂಡ್ ಜಿ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್, ಈ ರೀತಿಯೂ ಕೇಳ್ಬೋದು, ಸೇಮ್ ಕ್ವಶನ್. ಮೆನ್ಷನ್ ಟು ಅಪ್ಲಿಕೇಶನ್ಸ್ ಆಫ್ ಪೋಲಾರ್ ಸ್ಯಾಟಲೈಟ್ಸ್ ಅನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅನ್ನೋ. ನೆಕ್ಸ್ಟ್ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಎ ಡೆಪ್ತ್ d ಫ್ರಮ್ ಅರ್ತ್ ಸರ್ಫೇಸ್ ಅಂಡ್ ಮೆನ್ಷನ್ ದ ಟರ್ಮ್ಸ್. ಗಿವ್ ಟು ಎಕ್ಸಾಂಪಲ್ ಫಾರ್ ವೇಟ್ಲೆಸ್ನೆಸ್ಗೆ ಎಕ್ಸಾಂಪಲ್ ಒಂದು ಫ್ರೀ ಫಾಲ್, ಇನ್ನೊಂದು ಆಸ್ಟ್ರೋನಾಟ್ಸ್ ವಿಲ್ ಎಕ್ಸ್ಪೀರಿಯನ್ಸ್ ದ ಸೇಮ್ ವೇಟ್ಲೆಸ್ನೆಸ್ ಅಲ್ವಾ. ಸ್ಟೇಟ್ ದ ಲಾ ಆಫ್ ಆರ್ಬಿಟ್ಸ್ ಅಂಡ್ ಲಾ ಆಫ್ ಪೀರಿಯಡ್ಸ್, 2 ಲಾಗಳನ್ನು ಬರೀರಿ ಅಂತ ಹೇಳಿದರೆ ಕೆಪ್ಲರ್ಸ್ದು, ಅದು 2 ಮಾರ್ಕ್ಸ್ಗೆ ಈ ರೀತಿ ಕೇಳ್ಬೋದು. ಸೊ ಗ್ರಾವಿಟೇಷನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಥರ್ಮೋಡೈನಮಿಕ್ಸ್ಗೆ ಹೋದರೆ, ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಐಸೋಥರ್ಮಲ್ ಆ್ಯಂಡ್ ಅಡಿಯಾಬೆಟಿಕ್ ಪ್ರೋಸೆಸ್. ಸೊ ಸ್ಟೇಟ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಮೆನ್ಷನ್ ಇಟ್ಸ್ ಸಿಗ್ನಿಫಿಕೆನ್ಸ್, ಫಸ್ಟ್ ಲಾ ಏನಿದೆ ಸಿಗ್ನಿಫಿಕೆನ್ಸ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಲ್ವಾ. ಸ್ಟೇಟ್ 0th ಲಾ ಆ್ಯಂಡ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸೆಕೆಂಡ್ ಲಾ ಅಂದಾಗ ನಿಮಗೆ ಸುಮಾರಷ್ಟು ಲಾಗಳಿರ್ತವೆ, ಒಂದು ಕ್ಲಾಶಿಯಸ್ ಲಾನ ಯಾವುದೋ ಒಂದು ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ರೆಫ್ರಿಜರೇಟರ್, ಗಿವ್ ಇಟ್ಸ್ ಸ್ಕಿಮೆಟಿಕ್ ರಿಪ್ರೆಸೆಂಟೇಷನ್, ಅಲ್ಲಿ ಹೀಟ್ ಪಂಪ್ ಅಂತ ಬರುತ್ತೆ, ಸೊ ಆ ಡಯಾಗ್ರಾಮು ಬುಕ್ಸಲ್ಲಿ ಕ್ಲೀನಾಗಿ ಕೊಟ್ಟಿದ್ದಾರೆ, ಅದನ್ನು ಬರೆದ್ರೆ. ವಾಟ್ ಈಸ್ ಹೀಟ್ ಪಂಪ್, ಗಿವ್ ಇಟ್ಸ್ ಸ್ಕಿಮೆಟಿಕ್ ರಿಪ್ರೆಸೆಂಟೇಷನ್, ಒನ್ ಆ್ಯಂಡ್ ಸೇಮ್, 2 ಕ್ವಶನ್ಸ್ಗಳು ಈ ರೀತಿ ಕೇಳ್ಬೋದು. ಇಲ್ಲಿಗೆ ಥರ್ಮೋಡೈನಮಿಕ್ಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಬಂದು ಕೈನೆಟಿಕ್ ಥಿಯರಿ, ವಾಟ್ ಆರ್ ಡಿಗ್ರೀಸ್ ಆಫ್ ಫ್ರೀಡಮ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್, ಡಿಗ್ರೀಸ್ ಆಫ್ ಫ್ರೀಡಮ್ ಅಂದರೆ ಏನು ಅಂತ ಹೇಳಬೇಕು. ಮೆನ್ಷನ್ ಆನ್ ಎಕ್ಸ್ಪ್ರೆಷನ್ ರಿಲೇಟಿಂಗ್ ಡಿಗ್ರೀಸ್ ಆಫ್ ಫ್ರೀಡಮ್ ಆ್ಯಂಡ್ ರೇಷಿಯೋ ಆಫ್ ಸ್ಪೆಸಿಫಿಕ್ ಹಿಟ್ಸ್, ಡಿಗ್ರೀಸ್ ಆಫ್ ಫ್ರೀಡಮ್ಗೂ ಮತ್ತು ಸ್ಪೆಸಿಫಿಕ್ ಹಿಟ್ನ ರೇಷಿಯೋಗೂ ರಿಲೇಷನ್ ಅನ್ನು ಬರೀರಿ ಅಂತ ಹೇಳಿದ್ದಾರೆ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ ಅಂತೇಳಿ. ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಮೀನ್ ಫ್ರೀ ಪಾತ್, ಎಕ್ಸ್ಪ್ಲೇನ್ ದ ಟರ್ಮ್ಸ್, ಕೈನೆಟಿಕ್ ಥಿಯರಿಯಲ್ಲಿ ಲಾಸ್ಟಿಗೆ ಬರುತ್ತೆ ನೋಡಿ ಮೀನ್ ಫ್ರೀ ಪಾತ್. ನೆಕ್ಸ್ಟ್ ವಾಟ್ ಈಸ್ ಅವೊಗಡ್ರೋಸ್ ನಂಬರ್, ರೈಟ್ ಇಟ್ಸ್ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಮೆನ್ಷನ್ 2 ಫ್ಯಾಕ್ಟರ್ಸ್ ಆನ್ ವಿಚ್ ಮೀನ್ ಫ್ರೀ ಪಾತ್ ಆಫ್ ಎ ಗ್ಯಾಸ್ ಮಾಲಿಕ್ಯೂಲ್ ಇನ್ ಎ ಗ್ಯಾಸ್ ಡಿಫೆಂಡ್ಸ್, ಮೀನ್ ಫ್ರೀ ಪಾತ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅನ್ನುವಂಥದ್ದು. ವಾಟ್ ಈಸ್ ಅನ್ ಐಡಿಯಲ್ ಗ್ಯಾಸ್, ಮೆನ್ಷನ್ ದ ಐಡಿಯಲ್ ಗ್ಯಾಸ್ ಇಕ್ವೇಷನ್.
ಹೌ ಇಸ್ ದ ಅವರೇಜ್ ಕೈನೆಟಿಕ್ ಎನರ್ಜಿ ಆಫ್ ಮಾಲಿಕ್ಯೂಲ್ ಆಫ್ ಅನ್ ಐಡಿಯಲ್ ಗ್ಯಾಸ್ ವೇರೀಸ್ ವಿತ್ ಅಬ್ಸಲ್ಯೂಟ್ ಟೆಂಪರೇಚರ್ ಅಂಡ್ ಪ್ರೆಷರ್. ಎರಡಕ್ಕೂ ಮೆನ್ಷನ್ ಮಾಡಬೇಕು, ಟೆಂಪರೇಚರ್ಗೆ ಯಾವ ರೀತಿ ವೇರಿ ಆಗುತ್ತೆ, ಪ್ರೆಷರ್ಗೆ ಯಾವ ರೀತಿ ವೇರಿ ಆಗುತ್ತೆ. Define the degrees of freedom of gas molecules. Write down the number of degrees of freedom of diatomic gas. Diatomic ಗೆ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಬರೀಬೇಕು. State law of equipartition of energy ಅಂತ ಇದೆ. ಕೈನೆಟಿಕ್ ಥಿಯರಿ ಆದ್ಮೇಲೆ ನೆಕ್ಸ್ಟ್ ನಾವು ನೋಡೋದು ಆಸಿಲೇಷನ್ ಅನ್ನೋ. ಇಲ್ಲಿ ಆಸಿಲೇಷನ್ ನಲ್ಲಿ 2 ಮಾರ್ಕ್ಸ್ ಏನು ಕೇಳಬಹುದು. ಮೆನ್ಷನ್ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಒಂದು ಪ್ರಾಬ್ಲಮ್ ಏನು ಅಂದ್ರೆ ಕೆಲವೊಮ್ಮೆ ಈ ತರ ಕ್ವಶನ್ಸ್ ಅನ್ನು ಕೇಳ್ತಾರೆ, ಬಟ್ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನಿಮ್ಗೆ ಎಲ್ಲೂ ಸಿಗಲ್ಲ. ನಾನು NCERT ಬಗ್ಗೆ ಮಾತಾಡ್ತಿರೋದು. ಓಲ್ಡ್ ಸಿಲೆಬಸ್ ಅಲ್ಲಿ, ಓಲ್ಡ್ ಟೆಕ್ಸ್ಟ್ ಬುಕ್ಗಳಲ್ಲಿ ಇದೆಲ್ಲ ಇತ್ತು. ಅದಕ್ಕೆ ನೀವು ಸಿಂಪಲ್ ಹಾರ್ಮೋನಿಕ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳುವಾಗ ನೀವು ಡಿಸ್ಪ್ಲೇಸ್ಮೆಂಟ್ ರಿಲೇಷನ್ ಮತ್ತೆ ಎಕ್ಸಲರೇಷನ್ ಅಥವಾ ಫೋರ್ಸಿನ ರಿಲೇಷನ್ಸ್ ಅನ್ನ ಮೆನ್ಷನ್ ಮಾಡಿದ್ರೆ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಗುತ್ತೆ. ನೆಕ್ಸ್ಟ್ ರೈಟ್ ಅಂಡ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ವೆಲಾಸಿಟಿ ಅಂಡ್ ಎಕ್ಸಲರೇಷನ್ ಆಫ್ ಎ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ SHM. ನೆಕ್ಸ್ಟ್ ಡಿಫೈನ್ ಪೀರಿಯಡ್ ಅಂಡ್ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ ಅನ್ನುವಂಥ. ವಾಟ್ ಈಸ್ ಫ್ರೀ ಆಸಿಲೇಷನ್ ಅಂಡ್ ಫೋರ್ಸ್ಡ್ ಆಸಿಲೇಷನ್. Write the expression for time period of the oscillation of a simple pendulum. Explain the terms ಅಂತ. ಸಿಂಪಲ್ ಪೆಂಡ್ಯುಲಮ್ ಡೆರಿವೇಶನ್ 5 ಮಾರ್ಕ್ಸ್ ಗೆ ಅಂದ್ಕೊಂಡ್ರೆ 5 ಮಾರ್ಕ್ಸಿನ ಕ್ವಶನ್ ಆಸಿಲೇಷನ್ ಚಾಪ್ಟರ್ ಅಲ್ಲಿ ಇಲ್ಲ. ಇಲ್ಲಿಗೆ ಈ ಪಾರ್ಟ್ ಅನ್ನು ಕಂಪ್ಲೀಟ್ ಮಾಡಿದ್ದೀನಿ. ಮತ್ತೆ ಟೈಮ್ ಸಿಕ್ಕಿದ್ರೆ ಇದಕ್ಕೆ ಆನ್ಸರ್ ಅನ್ನ ಕೊಡೋ ಪ್ರಯತ್ನ ಮಾಡ್ತೇನೆ. ಇಲ್ಲಾಂದ್ರೆ ನಿಮ್ಗೆ ಈಗಾಗಲೇ ಹೇಳಿದಾಗೆ ಇನ್ನು 5 ಮಾರ್ಕ್ಸಿನ ಕ್ವಶನ್ಸ್ ಬೇಕು ಅಂತ ಕೇಳ್ತಾ ಇದ್ದೀವಿ. ಫುಲ್ ಎಲ್ಲ ಚಾಪ್ಟರ್ ಕೊಡೋಣ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.